ಒಂದು ತಿಂಗಳಿಂದ ಶ್ರಾವಣ ಶನಿವಾರ ಆಗಲೂ ಚಿಕನ್ ಎಲ್ಲ ಏನು ತಿಂದಿದ್ದೇ ಇಲ್ಲ. ಶ್ರಾವಣ ಶನಿವಾರ ಮುಗ್ದಿದ್ದು ನೆಕ್ಸ್ಟ್ ಸಂಡೇನೇ ಚಿಕನ್ ಅಂಗಡಿಗೆ ಎಂಟ್ರಿ. ಎಲ್ಲರೂ ಬ್ಲ್ಯಾಕ್ ಕಾರ್ಗಳು ಹಿಡ್ಕೊಂಡು ಹೋಗ್ತಾ ಇದ್ರು ರೋಡಲ್ಲಿ. ನಾವು ಒಂದು ನಾಟಿ ಕೋಳಿನ ಒಡಿಸ್ಕೊಂಡು ತಗೊಂಡು ಬಂದ್ವಿ. ಇವತ್ತು ನಾಟಿ ಕೋಳಿ ಹುಳಿ ಪುಲುಸು ಅಂತಾರೆ ತೆಲುಗುನಲ್ಲಿ, ಅದ್ರ ರೆಸಿಪಿ ಮಾಡ್ತಾಯಿದ್ದೀವಿ. ಹಾಯ್, ಎಲ್ರಿಗೂ ಅನ್ವಿಸಿದ ಪ್ರಕ್ಕೆ ಸ್ವಾಗತ. ಇವತ್ತು ಸಂಡೇ ಅಂದರೆ ಒಂದು ಒನ್ ಮಂತಿಂದ ಈ ಗಣೇಶ ಹಬ್ಬ ಮತ್ತು ಇದು ಶ್ರಾವಣ ಶನಿವಾರಗಳಿತ್ತು ಅಂತ ಹೇಳ್ಬಿಟ್ಟು ತುಂಬ ಜನ ನಾನ್ ವೆಜ್ ಎಲ್ಲ ತಿಂದಿರಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಗಣೇಶನ ಇಟ್ಬಿಟ್ಟು ಅದನ್ನ ವಿಸರ್ಜನೆ ಮಾಡಿಬಿಟ್ಟು ಮತ್ತು ಇವತ್ತು ಸಂಡೇ ಎಲ್ಲ ಫುಲ್ ಪಾರ್ಟಿಗಳು ಅಂದರೆ ನಾನ್ ವೆಜ್ ಪಾರ್ಟಿಗಳು ಮಾಡ್ತಾರೆ. ಅದರ ಸಲುವಾಗಿ ನಿಮಗೆ ಇಲ್ಲಿ ನಾನು ಬೆಂಗಳೂರಲ್ಲಿ ಅಂದರೆ ನಮಗೆ ಪ್ರಾಪರಾಗಿ ನಾಟಿ ಕೋಳಿ ಸಿಗೋಲ್ಲ. ಹೇಳ್ತಾರೆ ಅವರು, ಇದು ನಾಟಿ ಕೋಳಿ ತಗೊಂಬಂದಿದ್ದು ಹಂಗೆ ಹಿಂಗೆ ಅಂತ. ಆದರೆ ಪ್ರಾಪರ್ ನಾಟಿ ಕೋಳಿ ಸಿಗೋಲ್ಲ. ಹಂಗೆ ಹಿಂಗೆ ಅಂತಬಿಟ್ಟು ಯಾವುದೋ ಒಂದು ನಾಟಿ ಕೋಳಿ ನಾರ್ಮಲಾಗಿತ್ತು. ಅದು ಇದಕ್ಕೆ ಯಾವುದು ನಾವು ನಾರ್ಮಲ್ ಬ್ರಾಯ್ಲರ್ ತಿಂತಿರಲ್ಲ, ಅದಕ್ಕಿಂತ ಸ್ವಲ್ಪ ಬೆಟರ್ ಇರುತ್ತೆ ಅಂದ್ಬಿಟ್ಟು ಇವತ್ತು ಅದೊಂದೊಂದು ರೆಸಿಪಿ ಮಾಡ್ತಾಯಿದ್ವಿ. ರೆಸಿಪಿ ಬಂದುಬಿಟ್ಟು ಮಾಮೂಲಿ ಫ್ರೈ, ಸಾಂಬಾರು ಈ ಥರ ಅಲ್ಲ, ಒಂಥರ ಆಂಧ್ರನಲ್ಲಿ ಪುಲುಸು ಅಂತಾರೆ. ಅದೇ ನಮ್ಮ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಹುಳಿ ಅಂತ. ಚಿಕನ್ ಹುಳಿ, ಚಿಕನ್ ಪುಲುಸನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಚಿಕನ್ ಹುಳಿ ಅಂತ ಬರುತ್ತೆ ಹೆಸರು ಅದಕ್ಕೆ. ಬನ್ನಿ ಇವತ್ತು ಚಿಕನ್ ಹುಳಿ ಯಾಕೆ ಮಾಡೋದು ಅಂತ ನೋಡೋಣ. ಇವಾಗ ನೀವು ನೋಡ್ತಿರೋದು ಬಂದುಬಿಟ್ಟು ಇದು ನಾನು ಫುಲ್ ಒಂದು ಕೋಳಿನ ತೊಗೊಂಡಿದ್ದು, ನಾನು ಫುಲ್ ಕೋಳಿನ. ಯಾಕೆಂದರೆ ಮಾಮೂಲಿ ಅಲ್ಲಿ ಕಟ್ ಮಾಡಿಟ್ಟಿರೋದನ್ನ ನಂಬಲ್ಲ ನಾನು. ಅವರು ಫ್ರೀಸ್ ಮಾಡಿ ಒಂದಿನದ್ದು ಅಡೆಯೋದು ಎಲ್ಲ ಕೊಡ್ತಾರೆ. ಇದು ನಾನೆಲ್ಲ ಕೋಳಿನ ಕಟ್ ಮಾಡಿಸ್ಕೊಂಡು 1.5 kg ಇತ್ತು ನಾಟಿ ಕೋಳಿದು, ಮೊಟ್ಟೆ ಕೋಳಿದು. ಆದರೆ ಮೊಟ್ಟೆಗಳೇ ಇಲ್ಲ ಇದರಲ್ಲಿ. 1.5 ಇತ್ತಿದ್ದು. 1.5ಗೆ ಅಂದರೆ ನಿಮಗೆಲ್ಲ ಒಂದು ಒಳಗಡೆ ಇರೋದೆಲ್ಲ ಕ್ಲೀನ್ ಮಾಡಿ ತೆಗೆದು ಎಲ್ಲ ಇದು ಮಾಡೋಷ್ಟರೊಳಗೆ ಒಂದು 300 ಹಂಗೆ ಬರುತ್ತೆ. ಇದನ್ನು ಇವಾಗ ಪುಲುಸು, ಚಿಕನ್ ಪುಲುಸು, ಚಿಕನ್ ಹುಳಿ ಮಾಡೋಣ. ಇವಾಗ ನಮಗೆ ಬೇಕಾಗಿರೋ ವಸ್ತುಗಳು ಬಂದುಬಿಟ್ಟು ಚೆನ್ನಾಗಿ ಹಣ್ಣಾಗಿರೋದು 1-2 ಟೊಮೆಟೊ, ಮತ್ತು ಈ ಮೆಣಸಿನ್ಕಾಯಿ ನೋಡಿ ಒಂದ್ಸಲಿ. ಈ ಮೆಣಸಿನ್ಕಾಯಿ ಬಂದುಬಿಟ್ಟು ಮಾಮೂಲಿ ಅಂಗಡಿಗಳಲ್ಲಿ ತೊಗೊಂಬರ್ತೀವಲ್ಲ ಆ ಮೆಣಸಿನ್ಕಾಯಿ ಅಲ್ಲ ಇದು. ನೀವು ಮಾಮೂಲಿ ತಗೊಂಬಂದರೆ ಅವು ಜಾಸ್ತಿ ಖಾರ ಇರೋದಿಲ್ಲ. ಇದನ್ನ ಬಂದುಬಿಟ್ಟು ಆಕಾಶ್ ಮೆಣಸಿನ್ಕಾಯಿ ಅಂತ ಕರೀತಾರೆ. ಇದು ಖಾರ ಇರುತ್ತೆ ಜಾಸ್ತಿ ನಮಗೆ, ಅದಕ್ಕೆ ನಾನು ಇದು ಆಕಾಶ್ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ. ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಬಾಡೋಗಿದೆ, ತಗೊಂಬಂದು 1 ದಿನ ಆಯಿತು. 1-2 ಈರುಳ್ಳಿ, 1 kg ಮೇಲೆ ಇರೋದ್ರಿಂದ ಒಂದು ದೊಡ್ಡದು ಮೀಡಿಯಮ್ ಸೈಜ್ದೊಂದು, ಚಿಕ್ಕ ಸೈಜ್ದೊಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಮತ್ತು ಜಿಂಜರ್ ಗಾರ್ಲಿಕ್, ಶುಂಠಿ ಮತ್ತು ಬೆಳ್ಳುಳ್ಳಿ, ಇದನ್ನ ಬಿಡಿಸ್ಕೊಂಡು ಪೇಸ್ಟ್ ಮಾಡ್ಕೊಬೇಕು ಇದನ್ನು. ಮತ್ತು ಮಸಾಲೆಗಳು ಬಂದುಬಿಟ್ಟು ಆಮೇಲೆ ಹಾಕೋಣ. ಉಪ್ಪು, ಮಸಾಲೆ ಅವೆಲ್ಲ ಆಮೇಲೆ ಹಾಕೋಣ. ಇವಾಗ ಫಸ್ಟು ಬೆಳ್ಳುಳ್ಳಿ ಬಿಡಿಸ್ಕೊಬೇಕು, ಇದೇ ದೊಡ್ಡ ತಲೆನೋವು ಕೆಲಸ. ಬೆಳ್ಳುಳ್ಳಿ ಒಂದು 60%, ಶುಂಠಿ ಒಂದು 40% ಈ ಥರ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ಜಾಸ್ತಿ ಆಗೋಗುತ್ತೆ. ಕೆಲವರು 50-50 ಹಾಕ್ಕೊತಾರೆ. ಇದನ್ನ ಮಿಕ್ಸಿಗೆ ಹಾಕ್ಕೊಬೇಕು. ಇವಾಗ ಚೆನ್ನಾಗಿ ರುಬ್ಬಿಟ್ಟು ಪೇಸ್ಟ್ ಮಾಡಬೇಕು. ಒರಳು ಅಂತಾರಲ್ಲಪ್ಪ, ಇದು ಕಲ್ಲಲ್ಲಿ ಮಾಡಿರ್ತಾರಲ್ಲ ಹಳೇದು ಮನೆಯಲ್ಲಿ, ಆ ಥರದಲ್ಲಿ ಚೆನ್ನಾಗಿ ಜಜ್ಬಿಟ್ಟು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಪೇಸ್ಟ್ ಮಾಡ್ಕೊಬೇಕು ಫುಲ್ಲು. ಗಮ್ಮಂತೈತೆ ಈ ಪೇಸ್ಟ್ ತೊಗೊಂಬರ್ತೀವಲ್ಲ ನಾವು, ಅದರಲ್ಲಿ ಏನು ಸ್ಮೆಲ್ಲೇ ಇರಲ್ಲ. ಇದೆಷ್ಟು ಗಮ್ಮಂತೈತೆ ಗೊತ್ತಾ. ಇದು ಹಾಕಿದ ತಕ್ಷಣ ಫುಲ್ ಘಮ ಅನ್ನತ್ತೆ. ನೀಟಾಗಿ ತೊಳೆದಿಕ್ಕೊಂಡು ಈ ಈರುಳ್ಳಿ ನೋಡಿತಾರೆ, ಯಾವುದು ಮಾರ್ಕ್ ಇರಬಾರ್ದು. ತೊಳೆದಿಕ್ಕೊಂಡು ಈರುಳ್ಳಿನ ಕಟ್ ಮಾಡ್ಕೊಳ್ರಿ ಹಿಂಗೆ ನೀಟಾಗೆಲ್ಲ ಇಲ್ಲ. ಹೆಂಗಂದ್ರೆ ಕಟ್ ಮಾಡೋದು, ಟೇಸ್ಟ್ ಬರೋಲ್ಲ ಅಂದರೆ ಚಿಕನ್ನು. ನೋಡ್ತಿದ್ರೆ ಒಂದು ಸಾಕು ಅನ್ಸುತ್ತೆ, ಇನ್ನು ಸ್ವಲ್ಪ ಹಾಕೋಣ ಇನ್ನು ಮಿಕ್ಕಿದ್ದು ನೆಂಚ್ಕೊಳ್ಳೋಕ್ಕೆ. ಇವಾಗ ಈರುಳ್ಳಿ ಏನು ಮಾಡಬೇಕಂದ್ರೆ ಈ ಥರ ಒಂದು ಇದಕ್ಕೆ ಹಾಕ್ಕೊಂಡು ಹಿಂಗೆ ಚೆನ್ನಾಗಿ ಕಿವ್ಚ್ಕೊಬೇಕು. ಹಿಂಗೆ ಟೇಸ್ಟ್ ರಿಲೀಸ್ ಆಗುತ್ತೆ ಅದನ್ನು, ಫ್ಲೇವರು ಚೆನ್ನಾಗಿ ಚಿಕ್ಕದೇ ಹಿಂಗೆ ಒಳಗುಂಡಲ್ಲಿ ಜಜ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆವಾಗಲೇ ಹೇಳ್ದಂಗೆ ಎಲ್ಲ ಜಜ್ಬಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಜಜ್ಜಕ್ಕೆ ಒಳಗುಂಡಿಲ್ಲ ಬೆಂಗಳೂರಲ್ಲಿ, ಅದಕ್ಕೆ ಹಿಂಗೆ ಕಿವ್ಚ್ಕೊಬೇಕು. ಹಿಂಗೆ ನೋಡಿ ಹಿಂಗೈತೆ ಬೇಲ್ಪುರಿ ಮಾಡ್ತಾರೆ. ಈ ಮೆಣಸಿನ್ಕಾಯಿನ ಈ ಥರ ಇದನ್ನೆಲ್ಲ ಕಿವ್ಚಕ್ಕೆ ಹೋಗಲ್ಲ, ಕೈಯೆಲ್ಲ ಖಾರ ಎತ್ಕೊಳುತ್ತೆ ಅಷ್ಟೇ. ಆಮೇಲೆ ಇದನ್ನು ಈರುಳ್ಳಿ ಜೊತೆ ಕರಿಬೇವಿನ ಸೊಪ್ಪು ನೀಟಾಗಿ ತೊಳ್ಕೊಂಡು ಒಗ್ಗರಣೆಗೆ ಹಾಕೋವಾಗ ಹಾಕ್ಬೇಕು. ಅದನ್ನು ಟೊಮೆಟೊ ಆಮೇಲೆ ಹಾಕೋಣ, ತೋರಿಸ್ತೀನಿ ಹಿಂಗೆ ಹಾಕೋ ಟೊಮೆಟೊ ಅಂತ. ಇವಾಗ ಕಟ್ ಮಾಡಿ ಹಾಕ್ಬಾರ್ದು ಟೊಮೆಟೊನ. ಕಟ್ ಮಾಡಿ ಹಾಕಿದ್ರೆ ರಸ ಎಲ್ಲ ಹೋಗ್ಬಿಡುತ್ತೆ. ಚಕ್ಕೆ, ಇದು ಗಸಗಸೆ, ಇದೊಂದು, ಇದ್ರ ಹೆಸರೇನು ಹೇಳಿ, ಮರಾಠಿ ಮುಗ್ಗು ಇರಬೇಕು. ಮರಾಠಿ ಮುಗ್ಗು ಏನೋ ಅಂತಾರೆ,
ಗಮ್ಮಾಗಿದ್ದಲ್ಲ ಸ್ಪೈಸಸ್ಸು. ಇದು ಅನಾನಸ್ ಫ್ಲವರ್. ಚಿಕ್ಕದಾಗಿ ಈ ಥರದ್ದು ಒಂದು 2 ಪೀಸ್ ಹಾಕೋಣ ಸಾಕು. ನಾವು ಅಡುಗೆ ಮಾಡಬೇಕಾದ್ರೆ ಚೂಸ್ ಮಾಡಬೇಕು, ಸಖತ್ ಇಂಪಾರ್ಟೆಂಟು. ಈ ಥರದ್ದು ಪಾತ್ರೆ ಇರುತ್ತಲ್ಲ, ಇದೇನಿದು ಸಿಲ್ವರು ಏನೋ ಅಂತಾರೆ, ಇದನ್ನ ಏನೋ ಕಮೆಂಟ್ ಮಾಡಿ ಒಂದು ಏನು ಅಂತ ನಿಮ್ಗೆ ಗೊತ್ತಿದ್ದು ಮೆಟೀರಿಯಲು. ಈ ಥರದ್ದು ಇರುತ್ತೆ ಮನೇಲಿ, ಅಂದರೆ ಸ್ವಲ್ಪ ಮೆತ್ತವಿರುತ್ತೆ, ಹಿಂಗಂದರೆ ಹಂಗೆ ನಕ್ಕು ಬೀಳುತ್ತೆ, ಅಂದರೆ ಗುಂಡಿ ಥರ ಬೀಳುತ್ತೆ, ಆ ಥರದ್ದಿದು. ಈ ಥರದ್ರಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮತ್ತು ಇದನ್ನ ಕ್ಲೋಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಇದು ಈ ಥರ ಕ್ಲೋಸ್ ಮಾಡಿಬಿಟ್ರೆ ನಿಮಗೆ ಏರು ಜಾಸ್ತಿ ಹೋಗಲ್ಲ ಆಚೆಗೆ. ಬೇರೆದ್ರಲ್ಲಾದರೆ ಒಂದು ಚಿಕ್ಕ ಹೋಲ್ ಇರುತ್ತೆ, ಈ ಥರದ್ದಾದರೆ ನಿಮ್ಗೆ ಆ ಥರ ಚಿಕ್ಕ ಹೋಲ್ ಇರುತ್ತಲ್ವ, ಆ ಹೋಲಲ್ಲಿ ಹೊರಟೋಗ್ತಾ ಇರುತ್ತೆ ಏರೆಲ್ಲ. ಅದಕ್ಕೆ ಈ ಥರದ್ದು ಯೂಸ್ ಮಾಡ್ತೀನಿ. ಇದು ಬಿಸಿಯಾಗಿದೆ ಪಾತ್ರೆ. ಪಾತ್ರೆ ಬಿಸಿ ಆದಮೇಲೆ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಸನ್ಫ್ಲವರ್ ಆಯಿಲ್ನ ಹಾಕ್ಕೊಬೇಕು. ಏನಕ್ಕೆ? ಒಗ್ಗರಣೆಗಾಗೋಷ್ಟು ಮಾತ್ರ. ಸ್ವಲ್ಪ ಸಾಸಿವೆ, ಚಕ್ಕೆ, ಅನಾನಸ್ ಹೂವು ಮತ್ತು ಮರಾಠಿ ಮೊಗ್ಗಿತ್ತಲ್ಲ ಅದು. ನೀವು ಬೇಕಿದ್ರೆ ಇದು ಹಾಕ್ಕೊಬೋದು, ಏನು ಲವಂಗನೂ ಹಾಕ್ಕೊಬೋದು. ನಾನು ಲವಂಗ ಹಾಕ್ತಿಲ್ಲ. ಸಾಸಿವೆ ಎಲ್ಲ ಸಿಡಿಯೋಕ್ಕೆ ಶುರುವಾಗಿದೆ. ಇವಾಗ ಏನು ಮಾಡಬೇಕಂದ್ರೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಅಲ್ವಾ, ಹಾಕ್ಕೊಬೋದು. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು, ಈರುಳ್ಳಿನೂ ಜಾಸ್ತಿ ಫ್ರೈ ಆಗಬಾರ್ದು. ಫ್ರೈ ಆದರೆ ಏನಾಗ್ಬಿಡುತ್ತಂದರೆ ನಿಮ್ಗೆ ಈರುಳ್ಳಿದು ಫ್ಲೇವರ್ ಇದೆಯಲ್ಲ ಅದು ಹೊರಟೋಗುತ್ತೆ, ನಿಮಗೆ ಬೇರೆ ಟೇಸ್ಟ್ ಬಂದುಬಿಡುತ್ತೆ. ಅರಿಶಿನ ಪುಡಿ ಒಂದು ಸ್ವಲ್ಪ 1/4 ಚಮಚದಷ್ಟು ಅರಿಶಿನ ಪುಡಿ. ಚಿಲ್ಲಿ ಪೌಡ್ರ್ ಬೇಕು ಜಾಸ್ತಿ, ಒಂದು 2 ಇಂದ 3 ಸ್ಪೂನು. 3 ಸ್ಪೂನ್ ಚಿಲ್ಲಿ ಪೌಡರ್. ಇದು ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ, ಅದಕ್ಕೆ ಸ್ವಲ್ಪ ಯೆಲ್ಲೋ ಕಲರ್ ಕಾಣಿಸುತ್ತೆ. ಒಂದು 2 ಚಮಚದಷ್ಟು ಧನಿಯಾ ಪುಡಿ. 2 ಒಂದು 3, ಯಾಕಂದರೆ 1 kg ಐತಲ್ಲ. ಖಾರದ ಪುಡಿ ಸ್ವಲ್ಪ ಕಮ್ಮಿ ಆಗುತ್ತೆ, ಅದಕ್ಕೆ ಇನ್ನೊಂದು ಚಮಚದಷ್ಟು ಖಾರದ ಪುಡಿ ಹಾಕ್ಕೊತೀನಿ. ಸ್ವಲ್ಪ ಖಾರ ಜಾಸ್ತಿ ಇರಲಿ. ಮಿಕ್ಸ್ ಮಾಡಿ ಇದನ್ನು. ಈ ಥರ ಇರುತ್ತೆ ನೋಡೋಕ್ಕೆ. ಇವಾಗ ಚಿಕನ್ ಇವಾಗ ನೀಟಾಗಿ ಒಂದು 2-3 ಸಲ ತೊಳೆದಿಕ್ಕೊಂಡಿರೋ ಚಿಕನ್ನ ಹಾಕ್ಬಿಡೋಣ. ನೋಡೋಣ, ಏನಾರ ಕಮ್ಮಿ ಆದರೆ ಮತ್ತೆ ಹಾಕ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ 2 ಸ್ಪೂನ್ ಹಾಕ್ತಿದೆ ಕರೆಕ್ಟಾಗಿ. ನೀಟಾಗಿ ಕಲಿಸ್ಕೊಂಡು ಹಾಕಿದ್ದೀನಿ. ಟೊಮೆಟೊ ಇದೆಯಲ್ವಾ, ಟೊಮೆಟೊನ ಇದ್ರ ಮೇಲೆ ಇದನ್ನ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿ ಹಾಕ್ಬಿಡೋದು ಟೊಮೆಟೊನ. ಹೆಂಗಂದ್ರೆ ಹೆಂಗೆ ದೊಡ್ಡ ಪೀಸ್ಗಳು. ನೀಟಾಗಿ ಸಣ್ಣಕ್ಕೆಲ್ಲ ಕಟ್ ಮಾಡಿ ಹಾಕಿದ್ರೆ ಟೇಸ್ಟ್ ಬರೋಲ್ಲ, ಹಂಗೆ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಬಿಡ್ರಿ. ಚಾಪ್ ಮಾಡ್ಕೊಳ್ಳಿ ಟೊಮೆಟೊದಲ್ಲಿ ಏನಾರು ಇದೆಯಾ ಅಂತ. ಬೇಕಾದ್ರೆ ಇಸಕ್ಬಿಟ್ಟು ಹಾಕ್ಬಿಟ್ಟು ಟೊಮೆಟೊನ ಈ ಥರ ಮಾಡ್ಬಿಟ್ಟು ಹಿಂಗೆ ಹಾಕ್ಬಿಡೋದು. ಇವಾಗ ಇದಕ್ಕೆ ಉಪ್ಪು ಹಾಕಬೇಕು, 1 ಟೇಬಲ್ ಸ್ಪೂನಿನ ಕಮ್ಮಿ. ಇನ್ನೊಂದು ಸ್ವಲ್ಪ ಹಿಡಿಬೇಕಾರೆ ಆಮೇಲೆ ನೋಡೋಣ, ಚೆಕ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ಜಾಸ್ತಿ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಗಸಗಸೆ ಇತ್ತಲ್ಲ, ಗಸಗಸೆ ಇವಾಗ ಹಾಕ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ನೀರು ಬಿಟ್ಟರೆ ಗೊತ್ತಾಗತ್ತೆ ಮಸಾಲೆ ಕಮ್ಮಿ ಆಯಿತಾ ಜಾಸ್ತಿ ಆಯಿತಾ ಅಂತ ಗೊತ್ತಾಗುತ್ತೆ. ಆವಾಗ ಬೇಕಿದ್ದರೆ ಇವಾಗ ಇದಿಷ್ಟ ಆಯ್ತಲ್ವ, ಇವಾಗ ಇಂಪಾರ್ಟೆಂಟು ಈ ಥರ ಪ್ಲೇಟ್ ಒಂದಿರುತ್ತಲ್ವ, ಈ ಪ್ಲೇಟ್ನ ಹಿಂಗೆ ಮುಚ್ಚಬೇಡ್ರಿ, ಹಿಂಗೆ ಮುಚ್ಚಿರಿ. ಹಿಂಗೆ ಮುಚ್ಚಿದ್ರೆ ನಿಮಗೆ ಫುಲ್ ಕವರ್ ಆಗುತ್ತೆ. ಇದ್ರ ಮೇಲೆ ಏನೋ ಒಂದು ಭಾರತ ಥರ ಹಿಂಗೆ ಇಟ್ಬಿಟ್ಟು ಒಂದು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 5-6 ನಿಮಿಷ ಬೇಯಲಿ ಚೆನ್ನಾಗಿ. 5-6 ನಿಮಿಷ, ಒಂದು 5 ನಿಮಿಷ ಆಗಿದೆ. ಲೈಟಾಗಿ ಹೊಗೆ ಬರ್ತೈತೆ ನೋಡಿ ಇಲ್ಲಿ. ತೆಗೆದುಬಿಟ್ಟು
ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಗಮ್ಮಂತೈತೆ ನೋಡಿ. ಯಾಕೆ ಗೊತ್ತಾ ಅದು ಮುಚ್ಚಿದ್ದು ನೋಡಿ, ನೀರು ಬಿಟ್ಟಿದೆ ಇವಾಗ ನೋಡಿದ್ರೆ ನೀರು ಬಿಟ್ಕೊಂಡೈತೆ. ಅದನ್ನ ಮುಚ್ಚಿಲ್ಲ ಅಂದಿದ್ರೆ ಈ ಚಿಕನ್ದೆಲ್ಲ ನೀರು ಏನಿದೆ ಫ್ಲೇವರು ಆವಿಯಲ್ಲಿ ಹೋಗ್ಬಿಡುತ್ತೆ. ಅದಕ್ಕೆ ಅದನ್ನ ಆ ಥರ ಮುಚ್ಚಿ ಇಡಬೇಕು ಒಂದು 5 ನಿಮಿಷ. ಧನಿಯಾ ಪುಡಿ ಬೇಕು. ಖಾರ ಚೆನ್ನಾಗಿದೆ ಸ್ಟ್ರಾಂಗಾಗಿ. ನಾನು ಚಮಚಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಮ್ಮಿ ಆಗಿದೆ. ಟೊಮೊಟೊ ಕಮ್ಮಿ ಆಗಿದೆ. ಒಂದು ಈ ಥರ ಕಟ್ ಮಾಡಿಬಿಟ್ಟು, ಇಲ್ಲಾಂದರೆ ಚಿಕನ್ ಹುಳಿ ಆಗಲ್ಲ, ಅದು ಮಾಮೂಲಿ ಚಿಕನ್ ಸಾಂಬಾರಾಗಿ ಹೋಗುತ್ತೆ. ಸಿಮ್ಮಲ್ಲಿ ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡಿಬಿಡ್ಬೇಕು. ಕ್ಲೋಸ್ ಮಾಡಿ ಅದ್ರ ಮೇಲೆ ಅದನ್ನ ಇಟ್ಬಿಡೋದು. ಈ ಪ್ರೊಸೆಸ್ಸಲ್ಲಿ ಖಾರ ಕಮ್ಮಿ ತಿನ್ನೋರು ಖಾರ ಕಮ್ಮಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಖಾರದ ಪುಡಿ ಒಂದು 5-6 ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆವಿ ಖಾರ ಇರುತ್ತೆ. ಆಮೇಲೆ ಖಾರ ಆಗಿಬಿಡುತ್ತೆ ನಿಮಗೆ. ಹೆವಿ ಖಾರ ತಿನ್ನೋರು ಇಲ್ಲಿ ನೋಡಿ, ಇಲ್ಲಿ ಲಾಸ್ಟಲ್ಲಿ ಇನ್ನೊಂದು 10 ನಿಮಿಷ ಇದೆ ಇಳಿಸ್ಬಿಡ್ತೀನಿ ಅನ್ನೋ ಟೈಮಲ್ಲಿ ಈ ಒಂದು 5-6 ಮೆಣಸಿನ್ಕಾಯಿನ ಏನು ಮಾಡಿದ್ದೀನಿ ಅಂದರೆ ಸುಮ್ಮನೆ ಚಿಕ್ಕದಾಗಿ ತೂತಿಕ್ಕೊಬೇಕು. ಇಲ್ಲೊಂದು ಅಲ್ಲೊಂದು. ಯಾಕೆಂದರೆ ಅದು ಒಳಗಡೆ ಏರ್ ಬಿಟ್ಕೊಂಡು ಡಮ್ ಅಂತ ಸೌಂಡ್ ಬರುತ್ತೆ. ಹಂಗೆ ಬರಬಾರ್ದು ಅಂದರೆ ಚಿಕ್ಕದಾಗಿ ಅಲ್ಲೊಂದು ಸೂದಿ ಅಷ್ಟು ತೂತಿಟ್ಬಿಟ್ಟಿರೋ ಚಕ್ಕದಲ್ಲಿ ನಿಮ್ಗೆ ಈ ಥರ ಚಿಕ್ಕದಾಗಿ ಈ ಥರ ಇಟ್ಕೊಬೇಕಷ್ಟೇ, ಒಂದು ತೂತು ಅಷ್ಟೇ. ಇದು ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದು 10 ನಿಮಿಷ ಇದೆ ಅನ್ನೋವಾಗ ಈ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ನೋಡಿ ನೀರು ಎಷ್ಟು ಬಿಟ್ಕೊಂಡೈತೆ ನೋಡಿ. ಚಿಕನ್ನು ಈ ಥರನೇ ಕ್ಲೋಸಲ್ಲಿ ಬೇಯಿಸಬೇಕು. ಸ್ವಲ್ಪ ಉಪ್ಪು ಖಾರ ಏನಾಗಿದೆ ನೋಡೋಣ. ಹೋಗ್ಲಿ ಹಾಕಿದ್ನಲ್ಲ, ಇದೇನಾಗ್ಬಿಡತ್ತಂದರೆ ಉಪ್ಪು ಹಾಕಿರ್ತೀವಿ ಫಸ್ಟಲ್ಲಿ. ಆ ಫಸ್ಟಲ್ಲಿ ಹಾಕಿರೋ ಉಪ್ಪು ಏನಾಗುತ್ತಂದರೆ ನಾವು ಉಪ್ಪು ಜಾಸ್ತಿ ಇದೆ ಅಂದ್ಕೊತೀವಿ. ಚಿಕನ್ ಎಲ್ಲ ಎಳ್ಕೊಂಡಾದ್ಮೇಲೆ ಗ್ರೇವಿಗೆ ಉಪ್ಪು ಕಮ್ಮಿ ಹೋಗ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊತಾ ಇರಬೇಕು. ಉಪ್ಪು ಲೈಟಾಗಿ ಕಮ್ಮಿ ಆಗಿದೆ ಉಪ್ಪು. ಚೆಕ್ ಮಾಡ್ಕೊಂಡು ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ ಉಪ್ಪನ್ನ. ಬೇಕಾದ್ರೆ ಕಮ್ಮಿ ಆದರೆ ಆಮೇಲೆ ಹಾಕ್ಕೊಬೋದು ಉಪ್ಪನ್ನ. ಒಂದೇ ಸಲ ಜಾಸ್ತಿ ಆಗಿಬಿಟ್ರೆ ಕಂಟ್ರೋಲಿಗೆ ಬರೋಲ್ಲ. ಇನ್ನು ನೀರು ಹಾಕ್ಕೊಬೇಕು ಇದಕ್ಕೆ, ಬಿಸಿನೀರು. ನಿಮ್ಗೆ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನಾನು. ಬಿಸಿನೀರನ್ನ ಇಟ್ಕೊಂಡಿದ್ದೀನಲ್ಲ ಇಲ್ಲಿ, ಬಿಸಿನೀರಿಗೆ ಒಂದಷ್ಟು ಉಪ್ಪು, ಆ ಬಿಸಿನೀರಿಗೆ ಎಷ್ಟು ಸಾಕಾಗುತ್ತೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕಾಯಿಸ್ಕೊಳ್ಳಿ. ಯಾಕೆ ಗೊತ್ತಾ, ನೆಕ್ಸ್ಟು ನಾವು ಬಿಸಿನೀರನ್ನ ಇದಕ್ಕೆ ಹಾಕ್ತೀವಿ. ತಣ್ಣೀರು ಇವಾಗ ತಣ್ಣೀರು ಹಾಕ್ಬಾರ್ದು. ಯಾಕೆ ಗೊತ್ತಾ, ತಣ್ಣೀರು ಹಾಕಿದ ತಕ್ಷಣ ಚಿಕನ್ ಜ್ಯೂಸು ಇದೆಲ್ಲ ಹಿಡ್ಕೊಂಡಿರುತ್ತಲ್ಲ, ಅದು ತಣ್ಣಗೆ ಆಗೋಗ್ಬಿಟ್ಟು ರಿಲೀಸ್ ಆಗೋಗ್ಬಿಡುತ್ತೆ. ಎಲ್ಲ ತಣ್ಣೀರಿಗೆ ರಿಲೀಸ್ ಆಗೋಗ್ಬಿಡುತ್ತೆ. ಮತ್ತು ಅದರದ್ದು ಫ್ಲೇವರು ಬರೋಕ್ಕೆ ಅದು ಮತ್ತೆ ಗಟ್ಟಿಯಾಗಿ ಆ ಫ್ಲೇವರ್ ಹೋಗ್ಬಿಡುತ್ತೆ. ಅದಕ್ಕೆ ಬಿಸಿನೀರನ್ನ ಕಾಯಿಸ್ಕೊಳ್ತೀವಿ. ಬಿಸಿನೀರನ್ನ ಮತ್ತೆ ನಾನು ಬಿಸಿನೀರನ್ನ ಇದಕ್ಕೆ ಹಾಕಿದಾಗ ಏನಾಗುತ್ತೆ ಅಂದರೆ ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀವಿ ಇವಾಗ. ಅದರಿಂದ ಬಿಸಿನೀರು ಹಾಕಿದ ತಕ್ಷಣ ಮತ್ತೆ ಉಪ್ಪು ಸಪ್ಪೆ ಆಗಿಬಿಡುತ್ತೆ. ಆ ಸಪ್ಪೆ ಆಗದೆ ಇರೋದನ್ನ ಆ ಲೆವೆಲಲ್ಲೇ ಇಡೋದಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪು ನೀರನ್ನ ಹಾಕಿದ್ರೆ ನೀವು ಬಿಸಿನೀರಲ್ಲಿ ಉಪ್ಪು ಮಿಕ್ಸ್ ಮಾಡಿ ಆ ಲೆವೆಲ್ ಏನಿದೆ ಅಷ್ಟರಲ್ಲೇ ಇರುತ್ತೆ ಲೆವೆಲ್ಲು. ನೋಡಿ, ಬಿಸಿ ನೀರಿಗೆ ಉಪ್ಪು ಹಾಕ್ಬಿಟ್ಟು ಇವಾಗ ನಾವು ಬಿಸಿನೀರು ಹಾಕಿರೋದ್ರಿಂದ ಆ ಕುದಿ ಇತ್ತಲ್ವ, ಆ ಕುದಿ ಹಂಗೆ ಪಿಕಪ್ ಆಗುತ್ತೆ. ಇಲ್ಲಾಂದಿದ್ರೆ ಮತ್ತೆ ಫಸ್ಟಿಂದ ಅದು ಬೇಯಬೇಕಿತ್ತು. ಇವಾಗ ಒಂದು 5 ನಿಮಿಷ ಇದನ್ನ ಈ ಥರ ಮುಚ್ಚಿಬಿಟ್ಟು ಅದರದ್ದು ಉಪ್ಪು ಖಾರ ಎಲ್ಲ ಏನಾನ ಕಮ್ಮಿ ಆಗಿಬಿಟ್ಟಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀನಿ ನಾನು. ಇದು ಬೆಂದೋಗೈತೆ. ಈಗ ಹಸಿಮೆಣ್ಸಿನ್ಕಾಯಿಗಳು ಹಾಕ್ಬಿಡೋಣ. ಅಲ್ಲೊಂದು ಎಣ್ಣೆ ನೋಡಿ ಎಷ್ಟೈತೆ. ಅಲ್ಲೊಂದು ಸ್ವಲ್ಪ ಒಂದು 30% ಬೇಯಬೇಕಷ್ಟೇ ಹಸಿಮೆಣ್ಸಿನ್ಕಾಯಿ. ಒಂದು ಇಟ್ಬಿಟ್ಟು ಸಿಮ್ಮಲ್ಲಿ ಬಿಟ್ಬಿಡೋದು. ಬೇಯಿಸಿರೋ ಕಡಲೆಕಾಯಿ ಎಷ್ಟು ಜನಕ್ಕೆ ಇಷ್ಟ ಒಂದು ಕಮೆಂಟ್ ಮಾಡಿ. ಸಖತ್ತಾಗಿರುತ್ತೆ. ಉಪ್ಪು ನೀರಲ್ಲಿ ನೆನೆಸ್ಬೇಕು, ಚೆನ್ನಾಗಿ ಬೇಯಿಸ್ಬಿಟ್ಟು ಅದು ಉಪ್ಪು ನೀರಲ್ಲಿ ಹಂಗೆ ನೆನೆಸ್ಬಿಟ್ಟು ಬಿಟ್ಬಿಟ್ರೆ ನಿಮಗೆ ಅದ್ರದ್ದು ಉಪ್ಪೆಲ್ಲ ಇಟ್ಕೊಳತ್ತೆ. ಆವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ಕಡಲೆಕಾಯಿನ ಬೇಯಿಸ್ಬಿಟ್ಟು ರಾತ್ರಿ ಒಂದು ದಿನ ಎಲ್ಲ ಬಿಟ್ಬಿಟ್ರೆ ಹಂಗೆ ಆಮೇಲೆ ತಿಂದು ಚೆನ್ನಾಗಿರುತ್ತೆ. ಉಪ್ಪು ನೀರಲ್ಲಿ ಸ್ವಲ್ಪ ಉಪ್ಪಾಗಿರ್ಬೇಕು ನೀರು. ಪುಲುಸು ಅದು. ನಾನು ಅದನ್ನ ಹುಳಿ ಅಂತೇಳಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು
ಚೆನ್ನಾಗಿ ಬೆಂದಿದೆ. ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು, ಕೆಲವರು ಕಮ್ಮಿ ಹಾಕ್ಕೊತಾರೆ, ಕೆಲವರು ಜಾಸ್ತಿ ಹಾಕ್ಕೊತಾರೆ. ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಬಿಟ್ಬಿಡೋದು ಅಷ್ಟೇ. ಅದನ್ನ ಚಿಕನ್ ರೆಡಿಯಾಗಿ ಹೋಗೈತೆ, ರೈಸು ರೆಡಿಯಾಗಿದೆ. ಅದಕ್ಕೆ ಗ್ರೇವಿ ಅಂದರೆ ಗೊಜ್ಜು ಥರ ಹೆಂಗೆ ಇರಬೇಕು. ಪುలుಸು ಅದೇ ಚಿಕನ್ ಪುలుಸು. ಈರುಳ್ಳಿಗಳು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ಪುలుಸು ರೆಡಿಯಾಗಿದೆ. ಬಿಸಿ ಬಿಸಿ ರೈಸ್ ಜೊತೆ ಇದು ನಮ್ಮ ಮೆಣಸಿಗೆ ಹಾಕಿದ್ವಿ ಲಾಸ್ಟಲ್ಲಿ. ಹಿಂಗಿರ್ಬೇಕು, ಹಿಂಗೆ ಮಧ್ಯದಲ್ಲಿ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸಖತ್ತಾಗೈತೆ. ಖಾರ ಕಮ್ಮಿ ಆದರೆ ಮೆಣಸಿನ್ಕಾಯಿ. ಚಿಕನ್ನು ಮಾಮೂಲಿ ಬ್ರಾಯ್ಲರ್ಗಿಂತ ಸ್ವಲ್ಪ ಗಟ್ಟಿ ಇದೆ, ಆದರೆ ಪಕ್ಕ ನಾಟಿ ಕೋಳಿ ಇರುತ್ತಲ್ಲ ಆ ಥರ ಇಲ್ಲ, ಸ್ವಲ್ಪ ಮೆತ್ತವಿದೆ. ನಾಟಿ ಕೋಳಿಯಲ್ಲಿ ಬ್ರಾಯ್ಲರ್ ನಾಟಿ ಕೋಳಿ ಥರ ಇದು. ಫುಲ್ಲು ಬ್ಯಾಟಿಂಗೆ. ಚಿಕನ್ ಪೀಸಸ್ ಯಾವ ಥರ ಇದೆ. ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಈ ಥರ ತಿನ್ನೋ ರೂಢಿ ಇಲ್ಲದೆ ಇರೋರು ತಿನ್ನೋಕೆ ಹೋಗ್ಬೇಡಿ. ಸ್ಟಮಕ್ ಅಪ್ಸೆಟ್ ಆದರೂ ಆಗುತ್ತೆ. ನನಗೆ ರೂಢಿ ಇದೆ ಈ ಥರ ಮೆಣಸಿನ್ಕಾಯಿ ತಿನ್ನೋದು, ತಿಂತಾಯಿರ್ತೀನಿ ನಾನು. ಸ್ಕಿನ್ ಮೆಣಸಿನ್ಕಾಯಿ ಒಂದೇ ಒಂದು ಬಿದ್ದೈತಿ, ನಾನು ಹಾಕ್ಕೊಂಬರ್ತೀನಿ. ಬೇರೆ ಚಿಕನ್ ಮಸಾಲ, ಗರಂ ಮಸಾಲ ಏನೂ ಹಾಕಿಲ್ಲ, ಎಣ್ಣೆನೂ ಅಷ್ಟೇ ಕಮ್ಮಿ ಹಾಕಿರೋದು. ನೀಟಾಗಿ ಕುಂತ್ಕೊಂಡು ಖಾಲಿ ಮಾಡೋಣ ಇದನ್ನ. ಮಾಮೂಲಿಯಾಗಿ ಈ ಥರ ಕೆಳಗಡೆ ಕುಂತ್ಕೊಂಡು ತಿಂದ್ರೇ ತಿಂದಂಗೆ ಅನ್ಸೋದು. ಇಷ್ಟು ನೋಡಿ. ಇದ್ದು ಕಲರ್ ನೋಡಿ, ಕೆಂಪು ಕಲರು.
ಇದು ಗಿಝರ್ಡ್, ಲಿವರ್ ಜೊತೆ ಬರುತ್ತೆ ಗಿಝರ್ಡ್. ಮೆಣಸಿನ್ಕಾಯಿ ನಮಗಂತೂ ಖಾರ ಇರಬೇಕು ಜಾಸ್ತಿ, ಅಂದರೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದು, ನಾನು ಜಾಸ್ತಿನೇ ತಿನ್ನೋದು ಸ್ವಲ್ಪ ಖಾರ. ಈಗ ನೋಡಿದ್ದೀರಾ 4-5 ಚಮಚದಷ್ಟು ಮೆಣಸಿನ ಪುಡಿ, ಫಸ್ಟಲ್ಲಿ ಒಂದು 5-6 ಮೆಣಸಿನ್ಕಾಯಿ, ಮತ್ತು ಆಮೇಲೆ ಒಂದು 5 ಮೆಣಸಿನ್ಕಾಯಿ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ರೆಸಿಪಿ ಅಂತ ಹೇಳಿ. ಇಷ್ಟ ಆಯಿತಾ ಇಲ್ವಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ, ಎಲ್ಲ ನೋಡ್ತೀನಿ. ಮತ್ತು ನಿಮ್ಮ ಕಡೆ ಯಾವ ಥರ ಮಾಡ್ತಾರೋ ಹಂಗೆ ಒಂದು ಕಮೆಂಟ್ ಮಾಡಿರಿ. ಸೇಮ್ ಅದೇ ಥರ ರೆಸಿಪಿನ ನಾನು ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ.